ನಮಸ್ತೆ. ಈ ವಿಡಿಯೋದಲ್ಲಿ ತ್ಯಾಗರಾಜರ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತ್ರಿಮೂರ್ತಿಗಳಲ್ಲಿ ಮೊದಲಿಗರು ಶ್ರೀ ತ್ಯಾಗರಾಜರು. ಇವರು ತಂಜಾವೂರು ಜಿಲ್ಲೆಯ ತಿರುವಾಯೂರು ಎಂಬ ಗ್ರಾಮದಲ್ಲಿ ಸರ್ವಜಿತ್ ಸಂವತ್ಸರದ ಚೈತ್ರ ಮಾಸ ಅಂದರೆ 1767 ಮೇ 14 ಜನಿಸಿದರು. ತ್ಯಾಗರಾಜರ ತಂದೆ ರಾಮಬ್ರಹ್ಮ, ತಾಯಿ ಸೀತಮ್ಮ. ತ್ಯಾಗರಾಜರ ತಾಯಿಗೆ ಒಳ್ಳೆಯ ಶಾರೀರವಿತ್ತು. ಅವರು ಹರಿದಾಸರ ದೇವರ ನಾಮಗಳನ್ನು ಹಾಡುತ್ತಿದ್ದರು. ತ್ಯಾಗರಾಜರು ತಾಯಿಯ ಕಡೆಯಿಂದ ಸಂಗೀತ ಪ್ರತಿಭೆಯನ್ನು, ತಂದೆಯ ಕಡೆಯಿಂದ ಸಾಹಿತ್ಯ ಪ್ರತಿಭೆಯನ್ನು ಪಡೆದರು. ತ್ಯಾಗರಾಜರ ಸಂಗೀತ ಗುರುಗಳು ಸೊಂಠಿ ವೆಂಕಟರಮಣಯ್ಯನವರು. ತ್ಯಾಗರಾಜರು ಬಾಲ್ಯದಲ್ಲಿಯೇ ಸಂಸ್ಕೃತ, ಆಂಧ್ರ ಭಾಷೆಯಲ್ಲಿ ಹಾಗೂ ಸಂಗೀತದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಜೊತೆಗೆ ನಾಟ್ಯಶಾಸ್ತ್ರ, ಗಣಿತ, ಜ್ಯೋತಿಷ್ಯ, ವ್ಯಾಕರಣಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದರು. ತ್ಯಾಗರಾಜರು ರಾಮಕೃಷ್ಣ ಯತೀಂದ್ರರೆಂಬ ಹರಿದಾಸರಿಂದ ರಾಮಷಡಕ್ಷರಿ ಮಂತ್ರವನ್ನು ಉಪದೇಶ ಪಡೆದು 96 ಕೋಟಿ ರಾಮನಾಮ ಜಪವನ್ನು ಜಪಿಸಿ ಶ್ರೀರಾಮನ ಸಾಕ್ಷಾತ್ಕಾರ ಪಡೆದಿದ್ದರು ಎಂದು ತಿಳಿದು ಬರುತ್ತದೆ. ತ್ಯಾಗರಾಜರು 21 ವರ್ಷಗಳ ಕಾಲದಲ್ಲಿ 96 ಕೋಟಿ ರಾಮನಾಮ ಜಪವನ್ನು ಮುಗಿಸಿದರು ಎಂದು ತಿಳಿದು ಬರುತ್ತದೆ. ಈ ಜಪಕಾಲದಲ್ಲಿ ತ್ಯಾಗರಾಜರು ಅನೇಕ ಬಾರಿ ಶ್ರೀರಾಮನ ದರ್ಶನವನ್ನು ಪಡೆದಿದ್ದಾರೆ ಎಂದು ಪ್ರತೀತಿ ಇದೆ. ಇವರು ತಮ್ಮ 8ನೇ ವಯಸ್ಸಿನಲ್ಲಿಯೇ ರಾಮಾಯಣವನ್ನು ಅರ್ಥಸಹಿತ ಕಂಠಪಾಠ ಮಾಡಿದ್ದರು. ಇವರ ಕೃತಿ ರಚನೆಯು ನಮೋ ನಮೋ ರಾಘವಾಯ ಮತ್ತು ತವ ದಾಸೋಹಂ ಮೊದಲಾದ ದಿವ್ಯನಾಮ ಸಂಕೀರ್ತನೆಯಿಂದ ಪ್ರಾರಂಭವಾಯಿತು. ತ್ಯಾಗರಾಜರಿಗೆ ಸ್ವರಾರ್ಣವ ಎಂಬ ಸಂಗೀತ ಗ್ರಂಥವನ್ನು ಸ್ವತಃ ನಾರದ ಮಹರ್ಷಿಗಳೇ ಕೊಟ್ಟಿದ್ದರು ಎಂಬುದಾಗಿ ಪ್ರತೀತಿ ಇದೆ. ಈ ಗ್ರಂಥದ ಅಧ್ಯಯನವನ್ನು ಮಾಡಿ ಸಂಗೀತ ಶಾಸ್ತ್ರದ ಪಾಂಡಿತ್ಯವನ್ನು ಪಡೆದಿದ್ದರು ಎಂಬುದು ಅವರ ಶಂಕರಾಭರಣ ರಾಗದ ಸ್ವರರಾಗ ಸುಧಾರಸ ಎಂಬ ಕೃತಿಯ ಚರಣದಿಂದ ತಿಳಿದು ಬರುತ್ತದೆ. ತ್ಯಾಗರಾಜರು ಧನಕನಕಗಳ ವ್ಯಾಮೋಹಕ್ಕೆ ಬಲಿಯಾದವರಲ್ಲ. ತಂಜಾವೂರಿನ ಶರಭೋಜಿ ಮಹಾರಾಜನು ವಸ್ತ್ರ ವೈಡೂರ್ಯಗಳೊಂದಿಗೆ ಅವರನ್ನು ತಮ್ಮ ಆಸ್ಥಾನಕ್ಕೆ ಆಹ್ವಾನಿಸಿದಾಗ ತ್ಯಾಗರಾಜರು ಶ್ರೀರಾಮನ ಸೇವೆ ಅಲ್ಲದೆ ಅನ್ಯ ಸೇವೆ ಶ್ರೇಷ್ಠವಲ್ಲವೆಂದು ಆಹ್ವಾನವನ್ನು ತಿರಸ್ಕರಿಸಿ ನಿಧಿ ಚಾಲಸುಕಮ ಎಂಬ ಕೃತಿಯನ್ನು ರಚಿಸಿ ಹಾಡಿದರು. ಇದರಿಂದ ಕೋಪಗೊಂಡಂತಹ ಅವರ ಸಹೋದರರು ತ್ಯಾಗರಾಜರು ನಿದ್ರಿಸುತ್ತಿದ್ದಾಗ ಅವರು ಪೂಜಿಸುತ್ತಿದ್ದ ಶ್ರೀರಾಮನ ವಿಗ್ರಹವನ್ನು ಕಾವೇರಿಯಲ್ಲಿ ಹಾಕಿದರು. ಮರುದಿನ ತ್ಯಾಗರಾಜರು ಬೆಳಿಗ್ಗೆ ರಾಮನ ದರ್ಶನಕ್ಕಾಗಿ ಪೂಜಾಗೃಹಕ್ಕೆ ಹೋಗಿ ನೋಡಿದಾಗ ವಿಗ್ರಹವನ್ನು ಕಾಣದೆ ಬಹಳ ದುಃಖಿಸಿ ನೀನೆಂದು ವೆದುಗುದುರಾ ಎಂಬ ಕೃತಿಯನ್ನು ಹಾಡಿದರು. ಹೀಗಿರುವಾಗ ಒಂದು ದಿನ ರಾಮನು ಸ್ವಪ್ನದಲ್ಲಿ ಬಂದು ವಿಗ್ರಹವಿರುವ ಸ್ಥಳವನ್ನು ತಿಳಿಸಿದ ನಂತರ ತ್ಯಾಗರಾಜರಿಗೆ ಕಾವೇರಿಯ ತೀರದಲ್ಲಿ ವಿಗ್ರಹವು ದೊರಕಿತು. ಇದರಿಂದ ಸಂತೋಷಗೊಂಡಂತಹ ತ್ಯಾಗರಾಜರು ಕನುಕೊಂಟಿನಿ ಎಂಬ ಕೃತಿಯನ್ನು ರಚಿಸಿ ರಾಮನನ್ನು ಭಜಿಸಿ ಕೊಂಡಾಡಿದರು. ತ್ಯಾಗರಾಜರು 24,000ಕ್ಕಿಂತ ಹೆಚ್ಚು ಕೃತಿಗಳನ್ನು, ಘನರಾಗದಲ್ಲಿ ಪಂಚರತ್ನ ಕೃತಿಗಳನ್ನು, ದಿವ್ಯನಾಮ ಸಂಕೀರ್ತನೆಗಳನ್ನು, ಉತ್ಸವ ಸಂಪ್ರದಾಯ ಕೃತಿಗಳನ್ನು ಅಲ್ಲದೆ ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿಯ ದೇವರ ಮೇಲೆ ಕೃತಿಗಳನ್ನು ರಚಿಸಿದ್ದಾರೆ. ಗೀತಾ ನಾಟಕಗಳಾದ ಪ್ರಹ್ಲಾದ ವಿಜಯ, ನೌಕಾಚರಿತ್ರೆ, ಸೀತಾರಾಮ ವಿಜಯ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕೃತಿಗಳು ಸರಳವೆನಿಸಿದರೂ ಗಾಢವಾದ ತತ್ವದಿಂದ ಕೂಡಿದೆ. ಇವರ ರಚನಾ ಶೈಲಿಯನ್ನು ಪ್ರೊಫೆಸರ್ ಸಾಂಬಮೂರ್ತಿಯವರು ದ್ರಾಕ್ಷಾಪಾಕಕ್ಕೆ ಹೋಲಿಸಿದ್ದಾರೆ. ತ್ಯಾಗರಾಜರು ತಮ್ಮ 80ನೇ ವಯಸ್ಸಿನಲ್ಲಿ ಭೌತಿಕ ಶರೀರವನ್ನು ತ್ಯಜಿಸಿ ಪರಾಭವ ಸಂವತ್ಸರದ ಪುಷ್ಯ ಬಹುಳ ಪಂಚಮಿ ಅಂದರೆ 1847 ಜನವರಿ 6 ಇಹಲೋಕ ತ್ಯಜಿಸಿ ಶ್ರೀರಾಮನಲ್ಲಿ ಐಕ್ಯರಾದರು.